ಸಿಲಿಕಾನ್ ಸಿಟಿ ಮಂದಿ ಎಚ್ಚರವಾಗಿರಬೇಕು. ರಾಜ್ಯದಲ್ಲಿ ಆಲಿಕಲ್ಲು ಮಳೆ ಇಲಾಖೆ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ಸಿಲಿಕಾನ್ ಸಿಟಿ ಮಂದಿ ಎಚ್ಚರ. ರಾಜ್ಯದಲ್ಲಿ ಆಲಿಕಲ್ಲು ಮಳೆ ಇಲಾಖೆ ಹೈ ಅಲರ್ಟ್. ಬೆಂಗಳೂರು ಸೇರಿ ಹಲವೆಡೆ ಬೀಳುತ್ತೆ ಆಲಿಕಲ್ಲು ಮಳೆ. ರಾಜ್ಯಾದ್ಯಂತ ಮುಂಗಾರು ಪೂರ್ವ ಮಳೆ ಚುರುಕುಗೊಂಡಿದೆ. ಹೀಗಾಗಿ ಎಲ್ಲೆಡೆ ಆರ್ಭಟಿಸಲಿರುವ ವರುಣರಾಯ. ಈಗಾಗಲೇ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತ ಆಗಿದೆ. ಆದರೆ ಮತ್ತೀಗ ಆಲಿಕಲ್ಲು ಸಹಿತ ಮಳೆಯ ಸಾಧ್ಯತೆ ಇದೆ. ಆಲಿಕಲ್ಲು ಮಳೆಯ ಜೊತೆಗೆ ಗುಡುಗು ಬಿರುಗಾಳಿ. ಹೀಗಾಗಿ ಹವಾಮಾನ ಇಲಾಖೆಯಿಂದ ಹೈ ಅಲರ್ಟ್. ಜನರು ರೈತರು ಸುರಕ್ಷಿತವಾಗಿರುವಂತೆ ಎಚ್ಚರಿಕೆ. ಬೆಂಗಳೂರಿನಲ್ಲಿ ಆಲಿಕಲ್ಲು ಮಳೆ ರಾಜ್ಯದ ಜನ ಗಮನಿಸಬೇಕಾದಂಥ ವಿಚಾರ. ರಾಜ್ಯದಲ್ಲಿ ಆಲಿಕಲ್ಲು ಮಳೆ ಬರುವಂಥ ಸೂಚನೆ ಇದೆ. ಬೆಂಗಳೂರು ಸೇರಿ ಹಲವೆಡೆ, ಬೆಂಗಳೂರು ಮಾತ್ರ ಅಲ್ಲ, ಬೆಂಗಳೂರು ಸೇರಿ ಹಲವೆಡೆ ಆಲಿಕಲ್ಲು ಮಳೆ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಈಗಾಗಲೇ ಬಿರುಗಾಳಿ ಗುಡುಗು ಸಹಿತ ಮಳೆಗೆ ಎಲ್ಲರೂ ಕೂಡ ತತ್ತರಿಸಿ ಹೋಗ್ತಾ ಇದ್ದಾರೆ. ಈ ಪ್ರಮಾಣದ ಮಳೆಯನ್ನೇ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ ನಮ್ಮ ಬೆಂಗಳೂರಿನಲ್ಲಿ. ನಾವು ಗಮನಿಸಿದ್ದೀವಿ. ಯಾಕಂದರೆ ರೋಡ್ಗಳೆಲ್ಲ ಬ್ಲಾಕು, ಅಪಾರ್ಟ್ಮೆಂಟ್ಗಳೆಲ್ಲ ಮಳೆ, ನೀರು ನುಗ್ಗಿ ಇದೆಲ್ಲವೂ ಕೂಡ ಸಮಸ್ಯೆ ಆಗ್ತಾ ಇದೆ. ಇನ್ನು ಆಲಿಕಲ್ಲು ಮಳೆಯಿಂದ ಈಗ ರೈತ ನೋಡಿ ಒಂಚೂರು ಖುಷಿಯಾಗಿದ್ದ. ಈಗ ಮುಂಗಾರು ಮಳೆ ಆಗ್ತಾ ಇದೆಯಪ್ಪ, ಬಿತ್ತನೆ ಶುರು ಮಾಡಬೇಕು ಅಂತ. ಕಳೆದ ಬಾರಿ ಆಲಿಕಲ್ಲು ಮಳೆ ಆಗಿ ಎಷ್ಟು ಮಟ್ಟಿಗೆ ನಾಶ ಆಗಿತ್ತು ರೈತನಿಗೆ. ಹೆಚ್ಚಿನ ಪ್ರಮಾಣದಲ್ಲಿ ಆಲಿಕಲ್ಲು ಮಳೆ ಆಗಿ ಬೆಳೆಗಳೆಲ್ಲ ನಾಶ ಆಗಿ ಹೋಗ್ಬಿಟ್ಟಿತ್ತು. ಸೊ ಹೀಗಾಗಿ ಇದು ಮತ್ತೆ ಆಗುವಂಥ ಚಾನ್ಸಸ್ ಇದೆ. ಎಚ್ಚರಿಕೆಯಿಂದ ಇರಿ, ಅಲರ್ಟ್ ಆಗಿರಿ ಅನ್ನುವಂಥದ್ದನ್ನ ಹವಾಮಾನ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. ರಾಜ್ಯಾದ್ಯಂತ ಮುಂಗಾರು ಪೂರ್ವ ಮಳೆ ಚುರುಕುಗೊಂಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈ ಅಲರ್ಟ್ ಆಗಿರಿ, ಗಮನ ವಹಿಸ್ಕೊಳ್ಳಿ, ಎಚ್ಚರಿಕೆ ಆಗಿರಿ. ಇನ್ನು ಆಲಿಕಲ್ಲು ಮಳೆಯಿಂದ ರೈತರಿಗೆ ತೊಂದರೆ ಆಗುವಂಥದ್ದು ಹೆಚ್ಚಾಗಿ ಕಾಣಿಸ್ತಾ ಇದೆ. ಯಾಕಂದರೆ ಕಳೆದ ಬಾರಿ ಗಮನಿಸಿದ್ವಿ ನಾವು ಏನೆಲ್ಲ ಆಗಿತ್ತು ಅಂತ, ಬೆಳೆಗಳೆಲ್ಲ ನಾಶ ಆಗಿ ಹೋಗಿತ್ತು. ಸೊ ಹಾಗಾಗಿ ಕೆಲವೊಂದು ಬಾರಿ ಪ್ರಕೃತಿ ವಿಕೋಪದಿಂದ ಈಗ ಏನೇ ಆದರೂ, ಈಗ ಮನುಷ್ಯ ಅಂದರೆ ಎಲ್ಲೋ ಒಂದು ಕಡೆ ಸೇಫ್ ಆಗಿರ್ಬೋದು, ಬಟ್ ಬೆಳೆಯನ್ನು ಕಾಪಾಡ್ಕೊಳ್ಬೇಕು ಅಂದರೆ ರೈತ ಏನು ಮಾಡಬೇಕು? ಆಪ್ಷನ್ನೇ ಇರೋದಿಲ್ಲ. ಏನು ಇಡೀ ಭೂಮಿಗೆ ಅಲ್ಲಿ ಏನಾದರೂ ಕವರ್ ಮಾಡಿಬಿಡೋಕ್ಕಾಗುತ್ತಾ? ಆಗಲ್ಲ, ಆಪ್ಷನ್ ಇರೋಲ್ಲ. ಬಟ್ ಪ್ರಕೃತಿ ವಿಕೋಪದಿಂದ ಈ ರೀತಿಯಾಗಿ ಆಗುವಂಥದ್ದು ಹೆಚ್ಚು. ಅಲರ್ಟ್ ಆಗಿರಿ ಅಂತ ಹವಾಮಾನ ಇಲಾಖೆ ತಿಳಿಸಿದೆ.